ಏನಪ್ಪ ವಾಚ್ಮ್ಯಾನ್, ಇದು ಹೇಗಾಯ್ತು? ನೀನ್ ನೋಡ್ದ್ಯಾ? ನಾನ್ ನೋಡ್ದಾಗ ರಾತ್ರಿ ಒಬ್ಬ ಹುಡುಗನ್ ಕೈಯಲ್ಲಿ ರಕ್ತ ಬರ್ತಿತ್ತು. ಚಿಕ್ಕ ಹುಡುಗ ಅಂತ ಹೇಳಿ ನಾನೇ ಬಿಟ್ಬಿಟ್ಟಣ. ಯಾರ ಚಿಕ್ಕ ಹುಡುಗ? ಆ ಹುಡುಗನ ಹೆಸರೇನು ಅಂತ ಗೊತ್ತಿಲ್ಲ ಸರ್. ಬೇಕಾದ್ರೆ ಆ ಹುಡುಗನ್ ಮನೆ ತೋರಿಸ್ತೀನಿ. ಇದೇ ಹುಡುಗ ಸರ್. ಏನು, ನೀನ್ ನೋಡಿದ್ದು ಈ ಹುಡುಗನ್ನ? ಹೌದು ಸರ್, ಇದೇ ಹುಡುಗ ಸರ್. ಸರಿಯಾಗಿ ನೋಡ್ಕೊಂಡು ಹೇಳು, ಇದೇ ಹುಡುಗನ? ಖಂಡಿತವಾಗ್ಲೂ ಹೇಳ್ತಾ ಇದೀನಿ, ಇದೇ ಹುಡುಗನನ್ನ ನೋಡಿದ್ದು. ವಾಚ್ಮ್ಯಾನ್, ಕೊನೆ ಸಲ ಕೇಳ್ತಾ ಇದ್ದೀನಿ, ನೀನ್ ನೋಡಿದ್ದು ಇದೇ ಹುಡುಗನ್ನ? ಸರ್, ಎಷ್ಟ್ ಸಲ ಹೇಳ್ಬೇಕು ಸರ್? ನಾನ್ ನೋಡಿದ್ದು ಇದೇ ಹುಡುಗನ್ನ ಸರ್. ಈಗ ಹೇಳು, ಇವರಿಬ್ರಲ್ಲಿ ಯಾರು ಅಂತ? ಅದೇನ್ ಸರ್, ನನಗೇನು ಅರ್ಥ ಆಗ್ತಿಲ್ಲ. ಇಬ್ರು ಒಂದೇ ತರ ಇದಾರೆ. ಮೋಹನ್, ನಮಸ್ಕಾರ. ಮೋಹನ್, ನಮಸ್ಕಾರ. ಏನಾಯ್ತು? ಏನು ಗೊತ್ತಿಲ್ದಿರ ಕೇಳ್ತೀರಲ್ಲ. ನಿಮ್ಮಿಬ್ರು ಮಕ್ಕಳಲ್ಲಿ ಒಬ್ಬ ಕಾರಣ ಈ ತರ ಎಲ್ಲ ಆಗೋದಿಕ್ಕೆ. ಸಾಕಿರೋ ಪ್ರಾಣಿಗಳೆಲ್ಲ ಸಾಯ್ತಿದೆ, ಅದೇ ಕಾರಣ. ನನ್ ಮಗನ ಸಮಾಧಾನ ಮಾತಾಡ್ತೀನಿ. ಮೋಹನ್, ಸ್ವಲ್ಪ ಈ ಕಡೆ ಬಾ. ನೋಡು ಮೋಹನ್, ಇದನ್ನೆಲ್ಲ ಮಾಡ್ತಿರೋದು ನಿಮ್ಮಿಬ್ರು ಮಕ್ಕಳಲ್ಲಿ ಯಾರೋ ಒಬ್ಬ. ಅವನ್ ಯಾರು ಅಂತ ನಮಗ್ ಗೊತ್ತಿಲ್ಲ. ನನಗ್ ಗೊತ್ತಿರೋ ಒಬ್ರು ಡಾಕ್ಟರ್ ಇದಾರೆ. ಚಿಕ್ಕ ವಯಸ್ಸಲ್ಲೇ ತೋರ್ಸಿದ್ರೆ ಒಳ್ಳೇದಾಗತ್ತೆ. ನನ್ನ ಮಾತು ಕೇಳು. ಈ ತರ ನಾವು ನಿಮ್ ಮನೆ ಹತ್ರ ಬಂದಿದೀವಿ ಅಂತ ಏನು ಅನ್ಕೋಬೇಡ. ನಡೀರಪ್ಪ, ನಡೀರಿ. ಮೋಹನ್, ಬನ್ನಿ. ಒಬ್ರಾದ್ಮೇಲೆ ಒಬ್ರು ಕರ್ಕೊಂಡ್ ಬನ್ನಿ. ಬಾಕಂದ. ಪಾಪು, ನಿನ್ನ ಹೆಸರೇನು? ವಿಜಯ್. ಅಮ್ಮ, ಈ ಪಾಪುನ ಆಚೆ ಕಳಿಸಿ ಇನ್ನೊಬ್ಬನ್ ಕರ್ಕೊಂಡ್ ಬನ್ನಿ. ಬಾ. ಕೂತ್ಕೋ. ನೀನ್ ಬಾಕಂದ, ಬಾ. ನೀನ್ ಇಲ್ಲೇ ಇರು. ಬಾ ಇಲ್ಲಿ. ಪಾಪು, ನಿನ್ನ ಹೆಸರೇನು? ಸಾಗರ್. ಈ ಹುಡುಗನಿಗೆ ಸೈಕಾಲಜಿಕಲ್ ಪ್ರಾಬ್ಲಮ್ ಇದೆ. ನಿಮ್ ಮಗನಲ್ಲಿ ವಿಜಯ್ ಅನ್ನೋ ಬ್ಲಡ್ ಅಂದ್ರೆ ಭಯ, ಸಾಗರ್ಗೆ ಬ್ಲಡ್ ಅಂದ್ರೆ ತುಂಬಾ ಇಷ್ಟ. ಮೆಡಿಸಿನ್ ಬರ್ಕೊಡ್ತೀನಿ, ಸದ್ಯಕ್ಕೆ ಅದನ್ನ ಬಳಸಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹಾಸ್ಪಿಟ್ಲಿಗೆ ಸೇರ್ಸೋಣ. ಎಲ್ಲಿ ಅನ್ನು ತಿನ್ನು. ಅಮ್ಮ, ನಾನ್ ವಿಜಯ್, ಅವನ್ ಸಾಗರ್. ಹೆತ್ತ ತಾಯಿಯಾಗಿ ನನ್ ಕೈಲೇ ಗುರ್ತಿಡಿಯಕ್ ಆಗ್ತಿಲ್ಲ ಕಣ್ರು ನಿಮ್ಮಿಬ್ಬರನ್ನ. ತಿನ್ನು ತಿನ್ನು ಸಾಗರ್, ತಿನ್ನು. ಏನೋ ನೋಡ್ತಿದ್ಯಾ? ನಡ್ಸಲಿ. ಅಣ್ಣ, ಮೋಹನ್ ಬರ್ತವನೆ. ಏನ್ ಮೋಹನ, ಮಗ ಹೆಂಗವನೆ? ಏನಿಲ್ಲ ಬಿಡು. ರಾತ್ರಿ ಕೂಡ ಯಾರೋ ಸರಿ ಹೋದ್ನಂತೆ. ಯಾರು ಅಂತ ಕೂಡ ನೋಡ್ದೆ ಕುತ್ಕೆ ಕೊಯ್ದ್ನಂತೆ. ಅದೇ ರೀತಿ ಏನೋ ಮಾಡಿದ್ನೇನೋ ಅಂತ. ಮಕ್ಳು ಹುಡ್ಸಿದ್ರೆ ಸಾಲದು, ಸರಿಯಾಗಿ ಬೆಳ್ಸೋದು ಗೊತ್ತಿರ್ಬೇಕು.
ಅದೇ ನನ್ ಮಗಳಾಗಿದ್ರೆ ಕತ್ರಸ್ ಬಿಸಾಕ್ತಾ ಇದ್ದೆ. ವಿಜಯ್, ನಾನ್ ಸಾಗರಪ್ಪ. ಅವನೆಲ್ಲಿ? ಒಳಗಡೆ ಇದ್ದಾನೆ ರೀ. ನಾನು ವಿಜಯ್ ಆಚೆ ಹೋಗಿ ಬರ್ತೀವಿ. ಅವನನ್ನು ಕರ್ಕೊಂಡು ಹೋಗ್ರಿ. ಏನಕ್ಕೆ? ರೋಡಲ್ಲಿ ಏನೇ ಸಿಕ್ಕರೋ ಅದನ್ನ ಸಾಯಿಸೋದಿಕ್ಕಾ? ಅದು ಹಾಗಲ್ಲ ರೀ. ಏನ್ ಮಾಡ್ಬೇಕಂತ ನಂಗೆ ಗೊತ್ತು. ಬಾ. ವಿಜಯ್ನ ಕೋಲಾರ ಹಾಸ್ಟೆಲ್ ಇಟ್ಟು ಓದಿಸೋದಕ್ಕೆ ಅಪ್ಲಿಕೇಶನ್ ತಂದಿದ್ದೀನಿ. ಮತ್ತೆ ಇವನು ಏನಕ್ಕೆ? ಸಾಯಿಸೋದಕ್ಕೆ ಯಾರೋ ಸಿಕ್ಕಿಲ್ಲ ಅಂತ ಮಕ್ಕಳನ್ನ ಸಾಯಿಸೋದಿಕ್ಕಾ? ಅವನೆಲ್ಲೂ ಬೇಡ, ಇಲ್ಲೇ ಇದ್ದು ಓದ್ಲಿ. ಇವನಿಂದ ನನ್ನ ಮರ್ಯಾದೆಲ್ಲ ಹಾಳಾಗೋಯ್ತು ಗೊತ್ತಾ? ಅಪ್ಪ, ಸಾಗರು ನನ್ ಜೊತೆನೆ ಇರಕ್ ಬಿಡಿ. ಏನಂದ್ರೆ ಅಮ್ಮ, ಏನಾಯ್ತು ಕಂದ? ಇದ್ದಳ ಸೈಡ್ಗೆ ಹೋಗು. ಇವ್ನು ಇಲ್ಲೇ ಇದ್ರೆ ಒಂದೇ ಮಗು ಉಳಿಯೋದು ಹಿಂಗೆ. ಇವ್ನು ಇರ್ಬೇಕಾದ್ರೆ ಇಲ್ಲಲ್ಲ, ಮೆಂಟಲ್ ಹಾಸ್ಪಿಟಲ್ ಅಲ್ಲಿ. ಮಾತಾಡ್ಬೇಡ, ಬೇಡ ಅಂತ ಹೇಳಿ. ಬೇಡ ರೀ, ದಯವಿಟ್ಟು ನನ್ನ ಮಾತು ಕೇಳಿ. ಮಾತಾಡ್ಬೇಡ ನೀನು. ಬೇಡ ಅಂತ ಹೇಳ್ರಿ.